ಸಿನಿಮಾ ಬೃಂದ, ಅವತ್ತು 2 ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಮ ಲೈಫಲ್ಲಿ ಭಾಗ್ಯಲಕ್ಷ್ಮಿ ಬರಲಿ ಈ ಸಿನಿಮಾನು ನೀನು ತುಂಬ ದೊಡ್ಡ ಮಟ್ಟದ ಹಿಟ್ ಆಗಲಿ ಕಣಮ್ಮ. ನಾನು ನೋಡಿದೆ, ತುಂಬ ಖುಷಿ ಆಯಿತು. ನೀನು ಡ್ಯಾನ್ಸ್ ಮಾಡಿ ನಾನು ಅದ್ಯಾವ ಎಲ್ಲ ಮುಂದೆ ಮಾಡೋದು, ಎಲ್ಲ ಮುಂದೆ ಮೊಮ್ಮಗಳಿದ್ದಂಗಿದೆಯಾ, ಮೈ ಮೇಲೆ ಬಂದಂಗಿದೆ ಎಲ್ಲಮ್ಮ. ಖುಷಿ ಆಯಿತು ನೋಡಿ ನನಗದು. ಇದೇನಪ್ಪ ಈ ಹುಡುಗಿ ಇಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಎಲ್ಲಮ್ಮ ಹಿಂಗೆ ಬಂದ್ಬಿಡ್ತಲ್ಲ ಅಂತ. ಸೊ ಹಾಗಾಗಿ ಅವತ್ತಿನ ಕನ್ನಡದಲ್ಲಿ ನಾವೆಲ್ಲ ನಟ ನಟಿಯರು ಅಷ್ಟೇ ಎಲ್ಲ ಕಷ್ಟಪಟ್ಟು ಬಂದಿರ್ತೀವಿ. ಈವನ್ ಮಂಜು ಅವ್ರ ಮಗ ಕೂಡ ಆಗ್ಬೋದು, ಕಷ್ಟಪಟ್ಟು ಬಂದಿದ್ದಾರೆ. ನಿಮ್ಗೆ ಯಾವುದು ಬ್ಯಾಕ್ಗ್ರೌಂಡ್ ಇಲ್ದಿರೋ ಬಂದಿರ್ತೀವಿ ಕಣಮ್ಮ. ತುಂಬ ದೊಡ್ಡ ಮಟ್ಟಿದ್ದು ನಿಮಗೆ ಬ್ರೇಕ್ ಸಿಗಲಿ ಲೈಫಲ್ಲಿ. ಆ ದೇವ್ರು ಎಲ್ಲಮ್ಮ ಕಾಪಾಡಲಿ. ಯಾವಾಗಲೂ ಮರಿಬೇಡ ಆ ದೇವ್ರನ್ನ. ಒಂದ್ಸರಿ ಆ ಪಾತ್ರ ಹಾಕಿದ್ರೆ ಮರಿಬೇಡ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ತುಂಬ ಶ್ರದ್ಧೆಯಿಂದ. ನಾನು ಅಂದ್ಕೊಂಡೆ ನಾವು ಈಗ ಎಸ್ನಾಯನ್ ಸರ್ ಡೈರೆಕ್ಟ್ ಮಾಡುವಾಗ ಯಾರು ಏನೋ ತಪ್ಪು ಮಾಡ್ತಾರೆ ನೋಡು ಅಂತ ಆಳು. ನಮ್ಗೊಂದು ಭಯ ಇರುತ್ತೆ, ಯಾರನ್ನ ಸಿಕ್ಕಾಕೊಡೋಣ ನಕ್ಬಿಡೋಣ, ಸಿಕ್ಕಾಕೊಡೋದು ಬೇಡ ಅಂತ. ನಾನೆಲ್ಲ ಅಬ್ಸರ್ವ್ ಮಾಡೋದು, ಯಾರು ಸಿಕ್ಕಾಕೋತಾರೆ ಅಂತ. ಅಂದರೆ ನಾವು ಸರ್ ನೀವಲ್ಲ ಸರ್. ಅವಾಗ ನೋಡಿದೆ, ಲೈಕ್ ಬೃಂದ ನೋಡಿದೆ. ಸತ್ಯವಾಗ್ಲೂ ಒಂದೇ ನಾನು ಏನು ಹೇಳಿಸ್ಕೊಳ್ತೀರಾ ಇನ್ವಾಲ್ವ್ ಆಗ್ಬಿಡ್ತಾಯಿದ್ರು. ಆ ಇನ್ವಾಲ್ವ್ಮೆಂಟ್ ಅದು ದೇವ್ರ ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾನಮ್ಮ. ಡೋಂಟ್ ವರಿ, ಗಾಡ್ ಬ್ಲೆಸ್ ಯು. ಇನ್ನೇನಪ್ಪ ನೀನು ಏನಂತ ಹೇಳೋದು? ನಿಮ್ಮಪ್ಪ ಹೇಳ್ತಾರೆ ಲವ್ ಮಾಡಲ್ಲ, ಮದುವೆ ಆಗಲ್ಲ, ಏನೂ ಮಾಡಿದ್ರಷ್ಟು ಎಷ್ಟು ಸಾಕ ನೀನು ನನಗೆ ಹೇಳು. ಯಾವುದ್ರ ಮೇಲೆ ಆಣೆ ಮಾಡಬೇಕು ಹೇಳು? ನಾನು ಅವತ್ತೇ ಹೇಳಿದೆ, ಆರು ಮುಟ್ಟದ ಸೊಪ್ಪಿಲ್ಲ ಮುಂಜಾನ ಏನು ಮುಡಿದೇರು ನೀನು ಅವರ ತಮ್ಮ ಮಗ ನೀನು ಶ್ರೇಯಸ್ಸಣ್ಣ ಅಂತ. ಏನದೆ ನಿಜಾನ ಅದು ಏನಪ್ಪ? ಅಲ್ಲ ನಿಜಾನ ಅದು. ಮತ್ತು ಲವ್ ಸೀನೆಲ್ಲ ಹೆಂಗೆ ಮಾಡ್ತೀಯ? ಹಣೆಗೆ ಮುತ್ತಿಡ್ತೀಯ, ಲಾಂಗ್ ಶಾರ್ಟಿಗೆ ಹೋಗ್ತಾ ಇದ್ದೀವಿ, ಹೋಗಿ ಆರಾಮಾಗಿ ಎಂಜಾಯ್ ಮಾಡ್ತಾ ಇದೀಯ ಮುತ್ತಿಟ್ಕೊಂಡು. ಇದಕ್ಕಿಂತ ಇನ್ನೇನು ಬೇಕು? ನಿಮ್ಮ ಅಪ್ಪಂಗೆ ಎಷ್ಟು ಮಿಸ್ಗೈಡ್ ಮಾಡ್ತಾ ಇದೆಯಾ ನೀನು? ಪಾತ್ರ ಅಲ್ಲ, ಅನುಭವ ಇದ್ದಾಗಲೇ ಮಾಡೋಕ್ಕಾಗೋದು. ಇಲ್ಲ ಅವರಪ್ಪ ಎಷ್ಟು ನನಗೆ ಇವರಿಬ್ಬರು ನೋಡಿದಾಗ ಒಂದೇ ಒಂದು ಸಲ ಯಾವಾಗಲೂ ಆ ತಂದೆ ಪ್ರೀತಿ ಈ ಮಗನ ಮೇಲೆ, ಈ ಮಗನ ಕೋಪ ತಂದೆ ಮೇಲೆ, ಇವರಿಬ್ಬರು ಕಿತ್ತಾಟದಲ್ಲಿ ಯಾವುದೋ ಈ ಸಿನಿಮಾನೇ ದೊಡ್ಡ ಹಿಟ್ಟಾಗಲಿ, ಅದಕ್ಕಿಂತ ಇನ್ನೇನು ಬೇಕು? ಇಬ್ಬರು ಸರ್ ಹಂಗೆ. ಅಂದರೆ ನಾನು ಅದೇ ಅಂದೆ ನೋಡಪ್ಪ, ನಮ್ಮಪ್ಪ ಅಟ್ಟಿಸ್ಕೊಂಬಂದು ಹೊಡೆಯೋರು ಸಿನಿಮಾ ಅಂದರೆ ನಿನಗೆ ಕರೆದು ಸಿನಿಮಾ ಮಾಡ್ತಾರೆ, ಅದು ಒಳ್ಳೇದಾಗತ್ತೆ ಅಂತ. ಹಂಗಿದ್ದಾಗ ಏನಿಲ್ಲ, ನೀನು ಹೇಳ್ತೀಯ, ನಾನೇನೋ ಹುಡುಕ್ಬೇಕಾ? ಹಂಗಾಗಬೇಡ, ಸಾಧು ಆಗ್ಬಿಡ್ತೀವಿ. ನೀವು ಸಾಧುಕ್ ಹೋಗಿಲ್ಲ ಅಲ್ಲ, ಸಾಧು ಆಗಬೇಡ ಪ್ಲೀಸ್. ಏನಾದರೂ ಬೇರೆ ಯಾರು ಈ ಸಿನಿಮಾ ಅಲ್ಲಿ ನಿಮ್ಮಪ್ಪ ಅವರು ನಾನು ವಿಜಯ ಅಷ್ಟಲ್ಲ ಅಂತ. ನಾನು ನಿಮ್ಮಪ್ಪನಷ್ಟಲ್ಲ, ನಿಮ್ಮಪ್ಪ ಹಳೇ ಘಟ. ಆಯ್ತಾ? ನಿಂದು ಹುಡ್ಕೋಣ, ನಿಂಗೆ ಅಕ್ಕಪಕ್ಕದಲ್ಲಿ ಯಾರು ವಿಚಾರಿಸ್ತೀನಿ, ಏನಪ್ಪ ಆ ಕತೆ ಅಣ್ಣಂದು, ಆದಿ ಗೋಲ್ ಗುಂಬಸರ ಸಿದ್ದಾವಣೆ ಏನು ಕತೆ ಅಂತ. ಈ ಬಹುಶಃ ಈ ಸಿನಿಮಾ ನನ್ನ ಒಂದು ರಿಕ್ವೆಸ್ಟ್ ಇದೆ, ಎಲ್ಲ ಮಾಧ್ಯಮದವರು ಒಂದ್ಸಲಿ ಕೂತು ನೋಡಿ. ಅಂದರೆ ತುಂಬ ಒಂದು ಸೆನ್ಸಿಟಿವ್ ವಿಷಯನ ಇದರಲ್ಲಿ ಹೇಳಿದ್ದಾರೆ. ನನ್ನದೊಂದು ಮುಖ್ಯ ಪಾತ್ರ ಕೊಟ್ಟಿದ್ದಾರೆ ಈ ಸಿನಿಮಾಗೆ. ಹೀರೋ ಮತ್ತು ಹೀರೋಯಿನ್ ಇವರು, ನಾನು ಹೀರೋ ಅಲ್ಲ, ನಾನೊಂದು ಪಾತ್ರ ಮಾಡಿದ್ದೀನಿ. ನಾನು ಈ ಸಿನಿಮಾನ ಯಾಕೆ ನೋಡಬೇಕು ಅಂದರೆ, ಸ್ಪೆಷಲಿ ಈಗ ಅವರು ಸ್ಯಾಟರ್ಡೆ ಸಂಡೇ ನಾವು ಫ್ರೀ ಇದ್ದೀವಿ, ಶುಕ್ರವಾರ ಫ್ರೀ ಇದ್ದೀವಿ, ಸೋಮವಾರ ನಾನು ಫ್ರೀ ಇದ್ದೀನಿ ಅಂದರೆ ಪೇರೆಂಟ್ಸು ನೋಡ್ಬೋದು, ಯೂತ್ಸ್ ನೋಡ್ಬೋದು. ನಿಮ್ಮ ಮನೆಯಲ್ಲಿ ನಿಮ್ಮ ಮನೆ ಹೆಣ್ಮಕ್ಳಾಗ್ಬೋದು, ಸ್ನೇಹಿತರ ಹೆಣ್ಮಕ್ಳಾಗ್ಬೋದು, ಏನೇನು ಮಿಸ್ಗೈಡ್ ಆಗೋಕ್ಕೆ ಸಾಧ್ಯ ಅನ್ನೋದನ್ನು ನೋಡಿ. ನಂದು ಒಂದು ರಿಕ್ವೆಸ್ಟ್ ಇದೆ, ಎಲ್ಲದಕ್ಕೂ ಒಂದೊಂದು ಸೆಕ್ಯೂರಿಟಿ ಅನ್ನೋದಿದೆ. ಈ ಬಿಲೋ 18 ಮಕ್ಕಳಿಗೆ, ಗಂಡು ಮತ್ತು ಹೆಣ್ಮಕ್ಳಿಗೆ ಪೇರೆಂಟ್ಸ್ಗೆ ಒಂದು ಲೈಸೆನ್ಸ್ ಕೊಡಬೇಕು. ಅವ್ರ ಫೋನಲ್ಲಿ ಏನು ನಡೀತಿದೆ ಅದನ್ನು ನೋಡೋದಕ್ಕೆ. ನನ್ನ ಅನಿಸಿಕೆ ಅನಿಸಿತು ಅಂದರೆ ಬಿಲೋ 18 ಆದ್ಮೇಲೆ ಅವರೇ ಕಾನೂನು ಪ್ರಕಾರ ನೀನ್ಯಾರು ಅಂತ ಇವತ್ತು ಸರ್ಟಿಫಿಕೇಟ್ ತೋರಿಸ್ಬೇಕು, ನಿಮ್ಮಪ್ಪ ಅಂತ, ಅವಾಗ ಕರೆಕ್ಟು ಅಂತಾರೆ. ಇಲ್ಲಾಂದರೆ ಬಿಲೋ 18 ನಮ್ಮ ಹಿಡಿತದಲ್ಲಿದ್ದಾಗ ಈ ಸಿನಿಮಾ ನಾನು ಅಭಿನಯ ಮಾಡಿದ್ಮೇಲೆ ನನಗೆ ಮಾಡ್ತಾ ನನಗೊಂದು ಅನುಭವ ಆಗಿದ್ದು,
18 ವರ್ಷದ ಒಳಪಟ್ಟಿನ ಒಳಪಟ್ಟವ್ರಿಗೆ ಪೇರೆಂಟಲ್ ಗೈಡೆನ್ಸ್ ಅಂತ ಮಾನ್ಯ ಪೊಲೀಸ್ ಆಯುಕ್ತರಾಗ್ಬೋದು, ಹೋಮ್ ಮಿನಿಸ್ಟರ್ ಆಗ್ಬೋದು, ಅಥವಾ ಪೊಲೀಸ್ ಕಮಿಷನರ್ ಆಗ್ಬೋದು, ಯೋಚನೆ ಮಾಡಿ ಕೊಟ್ಟರೆ ಒಂದು ಸ್ವಲ್ಪ ಈ ಮಕ್ಕಳಿಂದ ಕ್ರೈಮ್ ಆಗೋದಾಗಲಿ, ಮಕ್ಕಳು ಮಿಸ್ಗೈಡ್ ಆಗೋದಾಗಲಿ, ಅಥವಾ ಮಕ್ಕಳಿಗೆ ಅನ್ಯಾಯ ಆಗೋದಾಗಲಿ ಅದೆಲ್ಲ ತಪ್ಪುತ್ತೆ ಅನ್ನೋ ನನ್ನೊಂದು ಆಸೆ ಇದೆ. ಅದನ್ನು ಎಸ್ ಸರ್ ವೇದಿಕೆ ಮೇಲೆ ಬಂದು ಹೇಳಬೇಕು. ನಾನು ಪಾತ್ರ ಮಾಡ್ತಾ ಅನುಭವ ಆಗಿತ್ತು. ನನಗೆ ಕೊಟ್ಟಂಥ ಪಾತ್ರ ಮಾಡ್ತಿದ್ದೆ. ಈ ಹೀರೋ ಮತ್ತು ಹೀರೋಯಿನ್ಗೆ ಜೊತೆಯಲ್ಲಿ ನಿಂತಿದ್ದೆ ಹಿಂಸೆ ಕೊಟ್ಕೊಂಡು. ಅದರಲ್ಲಿ ನನಗೆ ಅನಿಸಿತ್ತು. ಯಾಕಂದರೆ ಇವತ್ತು ಸರ್ಕಾರ ಅಥವಾ ನಾವು ಬೇರೆ ದೇಶಗಳಿಗೆ ಹೋಲಿಸ್ಕೊಂಡ್ರೆ ಬಹುಶಃ ಮ್ಯಾಕ್ಸಿಮಮ್ ನಾವು ಫೋನ್ನ ಟೆಕ್ನಾಲಜಿ ಮಾತ್ರ ಯೂಸ್ ಮಾಡ್ತಾ ಇದ್ದೀವಿ. ತುಂಬ ಅಚ್ಚುಕಟ್ಟಾಗಿ ಚಾಚು ಬಿಡದೆ, ಇನ್ಕ್ಲೂಡಿಂಗ್ ಬಾತ್ರೂಮಿಂದ ಹಿಡಿದು ಕಿಚನ್ವರೆಗೂ ಬಿಡೋದೇ ಇಲ್ಲ. ಆದರೆ ಅದಕ್ಕೊಂದು ಪೇರೆಂಟಲ್ ಗೈಡೆನ್ಸ್ ಅಂತ ಸರ್ಕಾರ ಕೊಟ್ಟರೆ ಕ್ರೈಮ್ ತಡಿಬೋದು ಮತ್ತು ಅನ್ಯಾಯ ಆಗೋದು ತಡಿಬೋದು. ನಾನು ಈ ಸಿನಿಮಾ ಮೂಲಕ ಕೇಳ್ಕೊತೀನಿ ಎಲ್ಲ ಇವ್ರಿಗೂ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.